ಇವತ್ತು ವಾರ್ಡ್ ನಂಬರ್ 15 ಮತ್ತು 16 ಭಾಳ ವರ್ಷಲಿಂದ ಅಲ್ಲಿ ನೀರಿಂದು ತೊಂದರೆ ಆಗ್ತಾ ಇದೆ. ಇವತ್ತು ಅಲ್ಲಿಂದ ಅಲ್ಲಿನ ಜನ, ಅಲ್ಲಿ ನಾಗರಿಕರು ಇವತ್ತು ಮಹಾನಗರ ಪಾಲಿಕೆ ಎದುರು ಬಂದು ಇವತ್ತು ಧರ್ನಾ ಕೂತಿದ್ದಾರೆ. ನಮ್ಮ ತಾಯರಲ್ಲಿ ಅವರು ಕಾರ್ಪೊರೇಟರ್ ಮತ್ತು ನಮ್ಮ ತಾಯಿಯವ್ರನ್ನೂ ಕಾರ್ಪೊರೇಟರ್ ಇದ್ದಾರೆ, ಅವ್ರ ಮಿಸ್ಸಸ್ ಅವ್ರು ಕಾರ್ಪೊರೇಟರ್ ಇದ್ದಾರೆ. ಇವತ್ತು ಮುಂಚೆ ವಾರ್ಡ್ ನಂಬರ್ 13 ಒಂದೇ ಇತ್ತು, ಇವತ್ತು 15, 16 ಸೇರಿ ಡಿವೈಡ್ ಮಾಡಿದ್ದಾರೆ. ಇವತ್ತು ಅಲ್ಲಿನ ಜನ ಇವತ್ತು ನೀರಿನ ಸಮಸ್ಯೆ ಆಗ್ತಾ ಇದೆ. ಈಗ ತಾನೇ ಮೇಯರ್ ಮೇಡಮ್ ಅವ್ರು ಬಂದಿದ್ದಾರೆ. ಇಲ್ಲಿಂದ MLA ಆಗಲಿ ಉತ್ತರ ಮತಕ್ಷೇತ್ರ ಶಾಸಕಿ ಕನಿಷ್ಠ ಫಾತಿಮಾ ಮೇಡಮ್ ಅವರು ನೋಡ್ಬೇಕು, ಇವತ್ತು ಕಮಿಷನರ್ ಅವ್ರು ನೋಡ್ಬೇಕು. ಇವತ್ತು ಜನ ಇವತ್ತು ಬ್ಯಾಸ್ಗೆ ಸ್ಟಾರ್ಟ್ ಆಗ್ತಾ ಇದೆ, ಮತ್ತೆ ಇವತ್ತು ರಂಜಾನ್ ಸ್ಟಾರ್ಟ್ ಆಗ್ತಾ ಇದೆ. ಜನರು ಇವತ್ತು ಕುಡಿಯೋ ನೀರು ಇವತ್ತು ಅವ್ರಿಗೆ ಸಿಗ್ತಾ ಇಲ್ಲ. 10 ದಿನ 15 ದಿವಸಕ್ಕೆ ಒಂದ್ಸಲ LNT ನೀರು ಸಪ್ಲೈ ಕೊಡ್ತಾ ಇದೆ. ಅರ್ಧ ಗಟಾರ್ ನೀರು, ನಾಲಿ ನೀರು ಎಲ್ಲ ಮಿಕ್ಸ್ ಮಾಡಿ ಇವತ್ತು ಜನರಿಗೆ ನೀರು ಕೊಡಿಸ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಬರಬೇಕು. ಇಲ್ಲಿ ಇದ್ದಂತ ಅಡ್ಮಿನಿಸ್ಟ್ರೇಷನ್ ಕಣ್ಣು ತೆಗಿಬೇಕು. ಇಲ್ಲಿ ಮಿನಿಸ್ಟರ್ ಆಗಲಿ, MP ಆಗಲಿ, MLA ಆಗಲಿ ಇವತ್ತು ದನಿ ಎತ್ತಂತ ಕೆಲಸ ಮಾಡಬೇಕು. ಮುಂದಿನ ದಿನದಾಗ ಇದು ಪರಿಹಾರ ಸಿಕ್ಕಿಲ್ಲ ಅಂದ್ರೆ ತಾಯರಲ್ಲಿ ಅವ್ರ ನೇತೃತ್ವದಲ್ಲಿ ಇವತ್ತು ಮಹಾನಗರ ಪಾಲಿಕೆಗೆ ನಾವು ಕೀಲಿ ಹಾಕಂತ ಕೆಲಸ ಮಾಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಖಾಂತರ ಕಮಿಷನರ್ಗೆ ಮತ್ತು ಕನ್ಸರ್ನ್ ಮಂದಿಗೆ ಇನ್ಕ್ಲೂಡಿಂಗ್ MLA ಗಮನಕ್ಕೆ ತರಬೇಕು. ಇದು ವಾರ್ಡ್ ನಂಬರ್ 15, 16 15 ವಾರ್ಡ್ ನಂಬರ್ ಹೌಸಿಂಗ್ ಬೋರ್ಡ್ ಮಟ್ಟ ಎನಿ ಅಪ್ರೂವ್ಡ್ ಲೇಔಟ್ ಅದ. ಎಲ್ಲರೂ ಕಾರ್ಪೊರೇಷನ್ ಗೆ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ನಮಗೆ ಯಾವುದೇ ಬೇಸಿಕ್ ಫೆಸಿಲಿಟಿ ಸಿಗ್ತಾ ಇಲ್ಲ. ಸ್ಪೆಷಲಿ ನೀರಿನ ಸಮಸ್ಯೆ. ಸುಮಾರು ನಾನು ಈ ಮನೆ ತಗೊಂಡಲ್ಲಿ 15 ವರ್ಷ ಆಯ್ತು. 15 ವರ್ಷ ನೋಡ್ತಾ ಇದ್ದೀವಿ, ಏನು ಫೆಸಿಲಿಟಿ ಇಲ್ಲ ನಮಗೆ. ನಾವು ಯಾರು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ರೈಟ್ ತಗೊಂಡಿದ್ದಾರೆ. ಈಗ ನಮಗ ಸಮಸ್ಯೆ ಸಾಲ್ವ್ ಮಾಡಿ ಎಲ್ಲರೂ ನಮ್ಗೆ ಮಾತಾಡಿದ್ದಾರೆ. ಈಗ ಸಮಸ್ಯೆ ಬಹಳ ಹೋಗ್ಬಿಟ್ಟಿದೆ. ಯಾವುದೇ ಅವ್ರ ಆಮಿಷ ಒಟ್ಟು ನಾವು ಅವ್ರಿಗೆ ಹಂಗ ಹೋಗುದಿಲ್ಲ. ಈಗ ಕೇಳಿಲ್ಲ ಅಂತಂದ್ರೆ ನಾವು ಮಣ್ಣೂರು ಹಾಸ್ಪಿಟಲ್ ಅದನ್ನ PP ರೋಡ್ ಅದು ಮೇನ್ ಹೈವೇ ಬಂದ್ ಮಾಡ್ತೇವೆ.